ಕುತಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಬಾಡ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮುಗಿದಿದೆ. ಈಗಾಗಲೇ ಮತ ಪೆಟ್ಟಿಗೆಯಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಕೂಡ ಭದ್ರವಾಗಿ ಕೂತಿದೆ. ಸೊ ಇದೆಲ್ಲದರ ನಡುವೆ ಇದೀಗ ಕೈ ಕುತಂತ್ರ ಒಂದೊಂದೇ ಹೊರ ಬರ್ತಾ ಇರುವಂಥದ್ದು. ಒಂದ್ ಕಡೆ ಜಮೀರ್ ಅಹಮದ್ ಅವರ ಹೇಳಿಕೆಗಳು, ಜೊತೆಗೆ ಅವರು ಕೂಡ ಕಾಂಗ್ರೆಸ್ಸಿಗೆ ಅನ್ಯಾಯ ಮಾಡಿದ್ರು ಅನ್ನೋಂತಹ ಮಾತುಗಳು ಕೇಳಿ ಬರ್ತದೆ. ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಯಶವಂತ್ ಇದ್ದಾರೆ. ಯಶವಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಕೈ ಕುತಂತ್ರ ಏನಿದು? ಪ್ರವೀಣ್, ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಡೀತು. ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಜಮೀರ್ ಅಂಡ್ ಅಬ್ದುಲ್ ಜಬ್ಬಾರ್ ಟೀಮ್ ಏನಿದೆ ಆ ಟೀಮು ಕೆಲಸ ಮಾಡಿದೆ ಅಂತೇಳಿ ಈಗ ರಿಜ್ವಾನ್ ಹಾಗೂ ಸಲೀಂ ಅಹಮದ್ ಇಬ್ಬರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ಒಂದು ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಳ್ತಿದ್ದಾರೆ ಇಬ್ಬರು ನಾಯಕರು, ಏನು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು. ಇಲ್ಲಿ ಲೀಡ್ ಕಡಿಮೆ ಆಗ್ತಾ ಇದೆ ಅಂತ. ಅಂದರೆ ಕಾಂಗ್ರೆಸ್ನ ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು 15ರಿಂದ 20 ಸಾವಿರ ಲೀಡಲ್ಲಿ ಗೆಲ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಎಲ್ಲೋ ಒಂದು ಕಡೆ ಕುಸಿದಿದೆ. ಕೆಲವು ನೆನೆ ಕೂಡ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರು, ಬಹುದೊಡ್ಡ ಅಂತರದಲ್ಲಿ ಗೆಲ್ತೀವಿ ಅಂತೇನಲ್ಲ, 2013ರ ಎಲೆಕ್ಷನ್ನು ರಿಪೀಟ್ ಆಗ್ಬೋದು, ಹತ್ತಿರ ಒಂದು 3ರಿಂದ 5 ಸಾವಿರ ಓಟಲ್ಲಿ ನಾವು ಕಾಂಗ್ರೆಸ್ ಗೆಲ್ಬೋದು ಅಂತೇಳಿ ಮಲ್ಲಿಕಾರ್ಜುನ್ ಕೂಡ ಹೇಳ್ತಾ ಇದ್ರು. ಅಂದರೆ ಯಾಕೆ ಈ ಅಂತರ ಕಡಿಮೆ ಆಯಿತು ಅಂತ ನೋಡುವಾಗ ಆ ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಏನು ರಿಜ್ವಾನ್ ಆಗಿರ್ಬೋದು ಅಥವಾ ಸಲೀಂ ಅಹಮದ್ ಇಬ್ಬರು ಕೂಡ ಒಂದು ಆಂಟಿಸಿಪೇಟರಿ ಬೇಲನ್ನು ನಿನ್ನೆ ತೆಗೆದುಕೊಂಡಿರ್ಬೋದು. ಅರ್ಥಾತ್ ಏನಂದರೆ ನಾಳೆ ಕಾಂಗ್ರೆಸ್ ಏನಾದರೂ ಒಂದು ವೇಳೆ ಸೋತಿದ್ದೇ ಆದರೆ ಅಥವಾ ಅಲ್ಲಿ ಅಲ್ಪಸಂಖ್ಯಾತರ ಮತಗಳ ಲೀಡ್ ಕಡಿಮೆ ಕೊಟ್ಟಿದ್ದೇ ಆದರೆ ಅದಕ್ಕೆ ಕಾರಣ ಯಾರು ಅನ್ನೋದನ್ನು ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ರಿವೀಲನ್ನು ಮಾಡುವ ಮೂಲಕ ಅದರ ಬೆಟ್ಟನ್ನು ಏನು ಜಮೀರ್ ಹಾಗೂ ಅಬ್ದುಲ್ ಜಬ್ಬಾರ್ MLC ಅವ್ರ ಕಡೆ ಬೆಟ್ಟನ್ನು ತೋರಿಸಿರುವಂಥದ್ದು ಈ ಒಂದು ಕೈ ಕುತಂತ್ರ. ಪ್ರವೀಣ್, ಇದು ಈಗ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಬೇಕನ್ನಂತಹ ಒತ್ತಾಯ ಕೇಳುವಂತ. ಸೊ ಅದರಿಂದ ಎಲ್ಲ ಒಂದ್ ಕಡೆ ಈ ಒಂದು ಬೇಗುದಿ ಸ್ಟಾರ್ಟ್ ಆಯ್ತಾ? ಅಂದ್ರೆ ಈಗ ಉದಾಹರಣೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ 25 ಜನ ಅಭ್ಯರ್ಥಿಗಳು ಕಣದಲ್ಲಿದ್ರೆ 14 ಜನ ಅಲ್ಪಸಂಖ್ಯಾತರೆ. ಸಾದಿಕ್ ಪೈಲ್ವಾನ್ ಏನಿದ್ದಾರೆ, ಸಾದಿಕ್ ಪೈಲ್ವಾನ್ ಒಬ್ರು ಏನ್ ತಟಸ್ಥ ಆಗ್ತಾರೆ, ಇನ್ನು 13 ಜನ ಅಭ್ಯರ್ಥಿಗಳು ಇರ್ತಾರೆ. ಅದರಲ್ಲಿ SDP ಏನು ಕೊಡ್ಲಿಪೇಟೆ ಇದ್ದಾರೆ, ಅವರು ಸಾಕಷ್ಟು ಮತಗಳನ್ನ ಕೇಳುವಂತ ಒಂದು ವಿಷಯ. ಅದ್ರ ನಡುವೆ ಈಗ ಒಂದು ಪ್ರಮುಖ ಆರೋಪ ಏನು ಕೇಳಿ ಬರ್ತಾ ಇರುವಂತದ್ದು, ಇಂಡಿಪೆಂಡೆಂಟ್ ಏನು ಅಭ್ಯರ್ಥಿಗಳು ಇದ್ರು ಅವರಿಗೆ ಫಂಡಿಂಗ್ ಆಗಿರುವಂತದ್ದು. ಸೊ ನಿಜವಲ್ಲ ಏನು ಫಂಡಿಂಗ್ ಆಗಿದೆ, ಇದೊಂದು ಗಾಳಿಲಿ ಗುಂಡು ಹೊಡೆಯೋ ಕೆಲಸ ಮಾಡ್ತಾರ? ಇಲ್ಲ ಪ್ರವೀಣ್, ಇದು ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲೊಂದು ಕಡೆ ಫಂಡಿಂಗ್ ಆಗಿದೆ ಅನ್ಸುತ್ತೆ. ಯಾಕಂದರೆ SDP ಅಭ್ಯರ್ಥಿ ಅಂದರೆ SDP ಅಭ್ಯರ್ಥಿ ತುಂಬ ಬ್ಯಾಕ್ಗ್ರೌಂಡ್ ಏನಿದೆ ಆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಹೋದಾಗ ತುಂಬ ಕಡು ಬಡತನದಿಂದ ಬಂದಂಥ ವ್ಯಕ್ತಿ, ಒಬ್ಬ ಹೋರಾಟದ ಹಿನ್ನೆಲೆಯಿಂದ ಬಂದಂಥ ಅಭ್ಯರ್ಥಿ. ಆ ಅಭ್ಯರ್ಥಿಗೆ ಬಹುದೊಡ್ಡ ಮಟ್ಟಿಗೆ ದುಡ್ಡನ್ನು ಹಂಚೋದಾಗಿರ್ಬೋದು ಅಥವಾ ಮನೆಗೆ 10 kg ಅಕ್ಕಿಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಗಾಸಿಪೇನು ಕ್ಷೇತ್ರದಲ್ಲಿ ಹರಿದಾಡ್ತಿದೆ. ಅಷ್ಟು ಮಟ್ಟಿಗೆ ಅವರದ ಫಂಡಿಂಗ್ ಇಲ್ಲ SDP ಅಭ್ಯರ್ಥಿ ಹತ್ರ. ಹಾಗಾಗಿ SDP ಅಭ್ಯರ್ಥಿಗೆ ಬೇರೆ ಕಡೆಯಿಂದ ಫಂಡಿಂಗ್ ಬಂದಿರ್ಬೋದು. ಹಾಗಂತ ಜಮೀರ್ ಹಾಗೂ ಅಬ್ದುಲ್ ಜಬ್ಬಾರೇ ಫಂಡಿಂಗ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲೂ ಯಾವ ಕೂಡ ಎವಿಡೆನ್ಸ್ ಯಾರ ಹತ್ರ ಕೂಡ ಇಲ್ಲ. ಆ ಎವಿಡೆನ್ಸನ್ನು ಕಲೆ ಹಾಕುವಂಥ ಕೆಲಸವನ್ನು DK ಶಿವಕುಮಾರ್ ಮತ್ತು ಟೀಮ್ ಮಾಡ್ತಾ ಇದೆ. ಸೊ ಇನ್ನು ಎವಿಡೆನ್ಸ್ ಬರಬೇಕಾಗಿದೆ ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ SDPIಗೆ ಅಂತ. ಯಾಕಂದರೆ ಚುನಾವಣೆಯಲ್ಲಿ SDPI ಕೂಡ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿದೆ. ಸಾಕಷ್ಟು ಕಡೆ ಹಣವನ್ನು ಕೂಡ ಅವರು ಕೂಡ ಹಂಚಿದ್ದಾರೆ. BJPನೂ ಹಂಚಿದೆ, ಕಾಂಗ್ರೆಸ್ ಹಂಚಿದೆ. ಯಾರೆಲ್ಲ ಚುನಾವಣೆ ಅಖಾಡದಲ್ಲಿದ್ದು ಒಂದಷ್ಟು ಪೈಪೋಟಿಯನ್ನು ಕೊಡಬೇಕು ಅಂತ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಹಣವನ್ನು ಹಂಚಿದ್ದಾರೆ. ಕೆಲವರೆಲ್ಲ ಮನೆಗೆ 10 kg ಅಕ್ಕಿಯನ್ನು ಕೊಟ್ಟಿದ್ದಾರೆ, ಮನೆಗೆ 1,000-2,000 ದುಡ್ಡನ್ನು ಹಂಚಿದ್ದಾರೆ. ಇವೆಲ್ಲವನ್ನು ಮಾಡುವಾಗ ಸುಮಾರು ಒಂದು 5-6 ಕೋಟಿ ಮೇಲ್ನೋಟಕ್ಕೆ ಕಾಣುವಂಥದ್ದು ಒಂದು 5-6 ಕೋಟಿ ಹಣ ಫ್ಲೋ ಆಗಿದೆ ಅಂತೇಳಿ SDPI ಕಡೆಯಿಂದ. ಸೊ ಆ 5-6 ಕೋಟಿ ಹಣ ಕುಡ್ಲಿಪೇಟೆಗೆ ಎಲ್ಲಿಂದ ಬಂತು? ಸೊ ಇವರು ನಿನ್ನೆ ಕುಡ್ಲಿಪೇಟೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಖಾಸಗಿ ಚಾನಲ್ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಇಂಟರ್ವ್ಯೂನಲ್ಲಿ ಅವರು ಕುಡ್ಲಿಪೇಟೆ ಅವ್ರು ಹೇಳ್ತಿದ್ರು, ಇಲ್ಲ ನನ್ನ ಹೆಸರು ಹೇಳ್ಕೊಂಡು ಕೆಲವರು ಬೇರೆಯವರೆಲ್ಲ ಹಂಚಿದ್ದಾರೆ ಅಂತೇಳಿ. ಸೊ ಆ ರೀತಿ ಏನಾರು ಆಗಿದೆಯಾ? ಇವೆಲ್ಲವೂ ಕೂಡ ಒಂದು ಲೆಕ್ಕಾಚಾರ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಜಮೀರ್ ಟೀಮ್ ವಿರುದ್ಧವಾಗಿ ರಿಜ್ವಾನ್ ಹಾಗೂ ಸಲೀಂ ಏನು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಕುತಂತ್ರವನ್ನು ಮಾಡಿದ್ದಾರೆ, ಸೊ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತೇಳಿ ಈಗ ಹೈಕಮಾಂಡಿಗೆ ದೂರನ್ನು ಕೊಟ್ಟಿರುವಂಥದ್ದು. ಆ ದೂರು ಕೊಡೋದಕ್ಕೆ ಒಂದು ನಿರ್ದಿಷ್ಟ ಕಾರಣ ಕೂಡ ಇರುವಂಥದ್ದು. ಅಂದರೆ ಅಬ್ದುಲ್ ಜಬ್ಬಾರ್ MLC ಏನಿದ್ದಾರೆ, ಅಬ್ದುಲ್ ಜಬ್ಬಾರು ಎಲ್ಲೂ ಕೂಡ ಬಹಿರಂಗವಾಗಿ ಚುನಾವಣಾ ಕ್ಯಾಂಪೇನಿಗೆ ಬರಲಿಲ್ಲ. ಸೊ ಕೇಳಿದ್ದಕ್ಕೆ ಇಲ್ಲ, ನನಗೆ ಯಾರು ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ, ನನಗೆ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ನಾನು ಚುನಾವಣಾ ಕ್ಯಾಂಪೇನಿಗೆ ಹೋಗ್ತಾ ಇಲ್ಲ ಅಂತ ಒಂದು ಮಾತನ್ನು ಅಬ್ದುಲ್ ಜಬ್ಬಾರ್ ಹೇಳಿದರು. ಜೊತೆಗೆ ಜಮೀರ್ ಕೂಡ ಏನು ಕೇರಳದಿಂದ ನೇರವಾಗಿ ಹುಬ್ಳಿಗೆ ಬರ್ತಾರೆ, ಹುಬ್ಳಿಯಿಂದ ದಾವಣಗೆರೆಗೆ ಬಂದಂಥವ್ರು ಕೇವಲ ಮಲ್ಲಿಕಾರ್ಜುನ್ ಮನೆಯಲ್ಲಿ ಒಂದು ಉಪಹಾರವನ್ನು ಸೇವಿಸಿ ಮಲ್ಲಿಕಾರ್ಜುನ್ ಸುಪುತ್ರನಿಗೆ ಒಂದು ಮುತ್ತನ್ನು ಕೊಟ್ಟು ಒಂದು ಹಗ್ಗನ್ನು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆದರೆ ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಸಮರ್ಥಿಗೆ ಓಟ್ ಹಾಕಿ ಅಂತ ಕೇಳಿದ ಸಮರ್ಥ ಗೆಲ್ಲಿಸ್ಕೊಂಡ್ಬರ್ತೀವಿ, ಸಮರ್ಥ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾರೆ. ಬಿಟ್ಟರೆ ಜಮೀರ್ ಎಲ್ಲೂ ಕೂಡ ಬಹಿರಂಗವಾಗಿ ಸಮರ್ಥಿಗೆ ಓಟನ್ನು ಕೊಡಿ ಅಂತೇಳಿ ನಾನು ವಿಡಿಯೋನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಸೊ ಇಡೀ ಕ್ಷೇತ್ರದ ಜನ ಅಥವಾ ಅಲ್ಪಸಂಖ್ಯಾತರು ಏನಿದ್ದೀರಿ, ಅಲ್ಪಸಂಖ್ಯಾತರು ಅಥವಾ ನಮ್ಮ ಸಮುದಾಯದವರು ಏನಿದ್ದೀರಿ, ಎಲ್ಲರೂ ಕೂಡ ಸಮರ್ಥಿಗೆ ಓಟ್ ಕೊಡಿ ಅಂತ ಎಲ್ಲೂ ಕೂಡ ಬಹಿರಂಗವಾಗಿ ಜಮೀರ್ ಕೇಳಲಿಲ್ಲ. ಸೊ ಪತ್ರಕರ್ತರು ಕೇಳುವಂಥ ಕ್ವಶನ್ಗೆ ಇಲ್ಲ ನಮ್ಮ ಸಮರ್ಥ ಗೆದ್ದೇ ಗೆಲ್ತಾನೆ ಅನ್ನೋದವರ ಏನೋ ಹಳೆ ಒಂದು ಸಿಂಬಲ್ ಇದೆ, ಈ ರೀತಿಯ ಸಿಂಬಲನ್ನು ತೋರಿಸಿ ಹೇಳಿದು ಬಿಟ್ಟರೆ ಎಲ್ಲೂ ಕೂಡ ಬಹಿರಂಗವಾಗಿ ಸಮರ್ಥಿಗೆ ಓಟ್ ಹಾಕಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಅನ್ನೋದೊಂದು ಅಪೀಲನ್ನು ಎಲ್ಲೂ ಕೂಡ ಮಾಡಲಿಲ್ಲ ಅನ್ನಿಸುತ್ತೆ. ಹಾಗಾಗಿ ಜೊತೆಗೆ ಜಮೀರ್ ಏನಿದ್ದಾರೆ, ಜಮೀರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥ ಒಂದಷ್ಟು ಜನ ತುರ್ಚಿಕಟ್ಟಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಒಂದು SDPI ಅಭ್ಯರ್ಥಿ ಪರವಾಗಿ ವರ್ಕ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಆ ಎಲ್ಲ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡಂತಹ
ರಿಜ್ವಾನ್ ಹಾಗೂ ಸಲೀಂ ಏನಿದ್ದಾರೆ ಅವರು ಸಲೀಂ ಅಹಮದ್ ಇಬ್ಬರು ಕೂಡ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಸೊ ಏನು ಇಬ್ಬರು ನಾಯಕರಿದ್ದಾರೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು ಪ್ರವೀಣ್ ಈ ವಿಚಾರದಲ್ಲಿ ಅವರು. ಈಗ ಒಂದ್ ಕಡೆ ಈ ದಕ್ಷಿಣ ಉಪಚುನಾವಣೆ ಈಗ ಆಲ್ರೆಡಿ 2 ವಿಕೆಟ್ ಪತನ ಆಗಿದೆ. ಅಂದ್ರೆ ಈಗ ಆಗಲೇ ಅಬ್ದುಲ್ ಜಬ್ಬಾರ್ ಅವರು ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ MLC ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿರೋದು. ಇದ್ರ ನಡುವೆ ಈಗ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ಗೆ ದಕ್ಷಿಣ ಉಪಚುನಾವಣೆ ಮುಳ್ಳಾಗೋ ಸಾಧ್ಯತೆ ಇದೆ. ಅಲ್ಲ, ಖಂಡಿತ ಏನಾದರೂ ಒಂದು ವೇಳೆ ಕಾಂಗ್ರೆಸ್ಸು ಸೋತಿದ್ದೇ ಆದರೆ ಜಮೀರ್ ಅವರ ಸಚಿವ ಸ್ಥಾನಕ್ಕೂ ಕೂಡ ಕಂಟಕ ಇರುವಂಥದ್ದೇನು ತಪ್ಪೇನಿಲ್ಲ. ಯಾಕಂದರೆ ಜಮೀರ್ ಅವರ ಮೇಲೆ ಬಹಳ ನಿರೀಕ್ಷೆ ಇತ್ತು. ಇಲ್ಲಿ SS ಮಲ್ಲಿಕಾರ್ಜುನ್ ಕೂಡ ಭಾಳಷ್ಟು ತಪ್ಪನ್ನು ಮಾಡಿದರು. ಅಂದರೆ ಚುನಾವಣೆ ಆರಂಭಕ್ಕೂ ಮುನ್ನವೇ ಜಮೀರ್ ವಿರುದ್ಧ ನಾಲಿಗೆನ ಹರಿಬಿಟ್ಟಿದ್ದು ಕೂಡ SS ಮಲ್ಲಿಕಾರ್ಜುನ್ ಅವರು ತಪ್ಪು. ಅದಾದಮೇಲೂ ಕೂಡ ಎಲ್ಲ ಪ್ಯಾಚಪ್ ವರ್ಕನ್ನು ಹೈಕಮಾಂಡ್ ಮಾಡಿತ್ತು. ಆ ಎಲ್ಲ ಪ್ಯಾಚಪ್ ವರ್ಕನ್ನು ಮಾಡಿದ ನಂತರ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಬೈಟನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್. ಕೊನೆಯ ಕ್ಷಣದಲ್ಲಿ ಬರದೇ ಇದ್ರೆ ಒಳ್ಳೆಯದಪ್ಪ ಅನ್ನೋ ಒಂದು ಮಾತನ್ನು ಕೂಡ ಆಡ್ತಾರೆ. ಅದೆಲ್ಲವೂ ಅಂಶಗಳು ಜಮೀರ್ ಅವ್ರಿಗೆ ಎಲ್ಲರ ಕಡೆ ನೋವಾಗಿರುವಂಥದ್ದು. ಹಾಗಾಗಿ ಜಮೀರ್ ಎಲ್ಲೂ ಕೂಡ ಬಹಿರಂಗವಾಗಿ ಸಮರ್ಥ ಪರವಾಗಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಎಲ್ಲೂ ಕೂಡ ಅವರು ಆ ಒಂದು ವರ್ಕ್ ಮಾಡುವಂಥ ಕೆಲಸವನ್ನು ಬಹು ದೊಡ್ಡ ಮಟ್ಟಿಗೆ ಮಾಡಲಿಲ್ಲ ಅಂತ ಇಲ್ಲಿ ಮೇಲ್ನೋಟ ಕಾಣ್ತಾ ಇರುವಂಥದ್ದು. ಹಾಗಾಗಿ ಒಂದು ವೇಳೆ ಕಾಂಗ್ರೆಸ್ನ ಲೀಡ್ ಕಡಿಮೆ ಆದರೂ ಕೂಡ ಅದಕ್ಕೆ ಜಮೀರ್ ಮತ್ತು ಅಬ್ದುಲ್ ಜಬ್ಬಾರ್ ಹೊಣೆಗಾರರಾಗ್ತಾರೆ ಅನ್ನುವಂಥ ಸಂದೇಶವನ್ನು ಈಗಾಗಲೇ ಇಲ್ಲಿ ಬಂದೇನೋ ಒಂದು 15-20 ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಿದ್ರು ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್. ಅವರಿಬ್ಬರು ಕೂಡ ಈಗಲೇ ಆ ಒಂದು ಕ್ಲೈಮನ್ನು ತೆಗೆದುಕೊಳ್ತಾ ಇರುವಂಥದ್ದು. ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಸೋತಿದ್ದೇ ಆದರೆ ಬಿಕಾಸ್ ಆಫ್ ಜಮೀರ್ ಅಹಮದ್ ಆ್ಯಂಡ್ ಅಬ್ದುಲ್ ಜಬ್ಬಾರ್ ಅನ್ನುವಂಥದ್ದನ್ನು ಈಗಲೇ ಅವರು ಪ್ರೊಜೆಕ್ಟ್ ಮಾಡಲಿಕ್ಕೆ 2 ಟೀಮ್ ಹೊರಟಿರೋದು. ಹಾಗಾಗಿ ಆ ರಿಸಲ್ಟ್ನ ಮೇಲೆ ಆಲ್ರೆಡಿ ಒಂದು ಹಂತದಲ್ಲಿ ಕಾಂಗ್ರೆಸ್ ಸೋತಿದೆ ಅನ್ನೋ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಆದರೆ ಭವಿಷ್ಯ ಯಾರ ಪರವಾಗಿದೆ ಅಂತ ಗೊತ್ತಿಲ್ಲ. BJPಗಾಲೇ ಗೆದ್ದುಬಿಟ್ಟಿರೋದು ಬೀಗೋ ರೀತಿಯೂ ಇಲ್ಲ ಪರಿಸ್ಥಿತಿ. ಕಾಂಗ್ರೆಸ್ ಸೋತಿದ್ದೀವಿ ಅಂತ ಕುಗ್ಗುವ ಪರಿಸ್ಥಿತಿ ಕೂಡ ಇಲ್ಲ. ಯಾಕಂದರೆ ಜಾತಿವಾರು ಲೆಕ್ಕಾಚಾರ ಅಥವಾ ಮತ ಏನು ವೋಟಿಂಗ್ ಆಫ್ ಪರ್ಸೆಂಟೇಜನ್ನು ತೆಗಿತಾ ಹೋದರೆ ಇಬ್ಬರು ಕೂಡ ನೆಕ್ ಟು ನೆಕ್ ಇರುವಂಥದ್ದು. ಒಂದು ಯಾವ ರೀತಿಯ ಲೆಕ್ಕ ಅಂದರೆ ಒಂದು 51-49 ಅನ್ನೋ ಪರಿಸ್ಥಿತಿ ಇರುವಂಥ ಕಾರಣದಿಂದ ಯಾರು ಕೂಡ ಇಲ್ಲ ಗೆದ್ದುಬಿಟ್ಟಿದ್ದೀವಿ ಅಥವಾ ಸೋತ್ಬಿಟ್ಟಿರೋ ಅನ್ನೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ ಭವಿಷ್ಯದ ಮೇಲೆ ಜಮೀರ್ ಅವರ ಒಂದು ಭವಿಷ್ಯ ನಿರ್ಧಾರ ಆಗಿರುತ್ತೆ ಪ್ರವೀಣ್. ಈಗ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ನಿನ್ನೆ ಮಲ್ಲಿಕಾರ್ಜುನ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಬಂದ್ರು 2013 ಏನು ಚುನಾವಣಾ ಫಲಿತಾಂಶ ನಾವು ನೋಡ್ತೀವಿ ಅಂತಾರೆ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಸಾಕಷ್ಟು ಚುನಾವಣೆ ಮಾಡಿರುವಂಥದ್ದು ದಕ್ಷಿಣದಲ್ಲಿ. ಸೊ ಆ ಎಲ್ಲ ಚುನಾವಣೆ ನೋಡಿದವರಿಗೆ ಈಗ 2026 ಏನು ಉಪಚುನಾವಣೆ ಅಂತ ಇದೇನು ಹೊಸ್ತೇನಲ್ಲ. ಸೊ ಇದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ? ನಿನ್ನೆ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರು, ನಾನು ಸುಮಾರು 15-16 ಚುನಾವಣೆಗಳನ್ನ ನೋಡಿದ್ದೀನಿ ದಾವಣಗೆರೆಯಲ್ಲಿ ಅಂತ. ಅಂದರೆ MLA ಇರ್ಬೋದು, MP ಇರ್ಬೋದು. ಇದು 15-16 ಚುನಾವಣೆ ನೋಡಿದ್ದೀನಿ. ನಮ್ಮ ತಂದೆ ಚುನಾವಣೆಯನ್ನು ಕೂಡ ಮಾಡಿದ್ದೀನಿ. 2013 ಯಾವ ರೀತಿಯಾಗಿ JDS ಪಕ್ಷದಿಂದ ಸೈಯದ್ ಸೈಫುಲ್ಲಾ ಅವರು ನಿಂತಿದ್ರು. ಆವಾಗ ಒಂದು 26,000 ಓಟ್ಗಳ ಡಿವೈಡ್ ಆಗಿದ್ದು. ಜೊತೆಗೆ BJP ಒಂದು 20-22,000 ಓಟ್ ತೆಗೆದುಕೊಂಡಿದ್ರು. ಕಡೆಗೆ KGP ಕೂಡ ಇದ್ದಾಗ ಅವರು 3,000 ಓಟ್ ತೆಗೆದುಕೊಂಡಿದ್ರು. ಸೊ ಇವೆಲ್ಲವೂ ಕೂಡ ಕನ್ಸಲ್ಟೇಟ್ ಮಾಡಿ ನೋಡೋ ಸಂದರ್ಭದಲ್ಲಿ 2013 ಯಾವ ರೀತಿಯಾಗಿ ಫಲಿತಾಂಶ ಬಂದಿದ್ದು, ಕೇವಲ ಕಡಿಮೆ ಲೀಡಲ್ಲಿ ಏನು ಶಾಮನೂರು ಶಿವಶಂಕರಪ್ಪನವ್ರು ಗೆದ್ದಿದ್ರು ಅದೇ ರೀತಿಯಾಗಿ ಈಗ ಅವರ ಮೊಮ್ಮಗ ಕೂಡ ಗೆಲ್ತಾನೆ ಅನ್ನೋ ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಹೇಳಿರುವಂಥದ್ದು. ಸೊ ಮಲ್ಲಿಕಾರ್ಜುನ್ ಅವರಿಗೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಯಾವ ಮತದಾರರು ಯಾವ ಜಾತಿಯ ಮತದಾರರು ಎಷ್ಟು ಪರ್ಸೆಂಟೇಜ್ ಓಟನ್ನು ಹಾಕ್ಬೋದು ಎಲ್ಲವನ್ನೂ ಕೂಡ ಒಂದು ಲೆಕ್ಕಾಚಾರವನ್ನು ಮಲ್ಲಿಕಾರ್ಜುನ್ ಕೂಡ ಮಾಡಿದ್ದಾರೆ. ಜೊತೆಗೆ BJP ಕೂಡ ಒಂದಷ್ಟು ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಯಾವ ಕಮ್ಯುನಿಟಿಯ ಲೀಡರ್ಸ್ ಜಾಸ್ತಿ ಇದ್ದಾರೆ, ವೋಟರ್ಸ್ ಜಾಸ್ತಿ ಇದ್ದಾರೆ, ಅವರೆಲ್ಲೋ ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಓಟನ್ನು ಹಾಕಿರ್ಬೋದು ನಮಗೆ ಅಂತೇಳಿ ಇಬ್ಬರು ಕೂಡ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇರುವಂಥ. ಆ ಲೆಕ್ಕಾಚಾರದ ನಡುವೆ ಹೇಳಿದ್ನಲ್ಲ ನಾನು, ತುಂಬ ಟಫ್ ಫೈಟ್ ಅಂತ, ನೆಕ್ ಟು ನೆಕ್ ಅಂತ ಏನಿದೆ ಆ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಒಂದು ಶತಸಿದ್ಧ ದಾವಣಗೆರೆ ದಕ್ಷಿಣದಲ್ಲಿ ಪ್ರವೀಣ್. ಈಗ ಇಲ್ಲಿ ಒಂದ್ ಕಡೆ ರಿಜ್ವಾನ್ ಅವರು ಆರೋಪಗಳು ಮಾಡ್ತಾ ಇರುವಂಥದ್ದು, ಒಂದ್ ಕಡೆ ಫಂಡಿಂಗ್ ಆಗಿದೆ, ಇನ್ನೊಂದ್ ಕಡೆ ಜಮೀರ್ ಅವರು ಅವ್ರ ಸಮುದಾಯದವರಿಗೆ ಅಂದ್ರೆ ವೋಟ್ ಹಾಕ್ಬೇಡ್ರಿ, ಸೊ ಈ ರೀತಿ ಎಲ್ಲ ಹೇಳಿದ್ದಾರೆ ಅಂತೇಳಿ. ಅಂದ್ರೆ ಒಂದ್ ಕಡೆ ಏನಾದ್ರು ಕಾಂಗ್ರೆಸ್ ಏನಾದ್ರು ಸೋತ್ರೆ ಸೊ ಒಟ್ಟು ಜಮೀರ್ ಕೊಳ್ಳಿಗೆ ಈಗ ಏನ್ ಗೊತ್ತಾ, ಈಗ ಕೆಂಡ ಇಲ್ಲದೆ ಅಥವಾ ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಬೂದಿ ಇಲ್ಲದೆ ಹೊಗೆ ಬರಲ್ಲ ಅಂತೇಳಿ ಆ ರೀತಿಯಾಗಿ ಈ ಹೊಗೆ ಆಡ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಎವಿಡೆನ್ಸ್ಗಳು ರಿಜ್ವಾನ್ ಅರ್ಷದ್ಗೆ ಆಗಿರ್ಬೋದು ಅಥವಾ ಸಲೀಂ ಅಹಮದ್ಗೆ ಆಗಿರ್ಬೋದು ಅಥವಾ KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಸಿಕ್ಕಿರ್ಬೋದು ಅಂತ. ಯಾಕಂದರೆ ಏನು ದಾವಣಗೆರೆ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಏನು 2 ಬೈ ಎಲೆಕ್ಷನ್ ಇದ್ವು. 2 ಬೈ ಎಲೆಕ್ಷನಲ್ಲಿ ಒಬ್ಬ ಕ್ಯಾಂಡಿಡೇಟು DK ಶಿವಕುಮಾರ್ದು, ಮತ್ತೊಬ್ಬ ಕ್ಯಾಂಡಿಡೇಟು ಸಿದ್ದರಾಮಯ್ಯನವ್ರದ್ದು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡಲಿಕ್ಕೆ ಅಥವಾ ಕೊಡಿಸ್ಲಿಕ್ಕೆ ಬಹು ದೊಡ್ಡ ಪಾತ್ರ ಇರುವಂಥದ್ದು DK ಶಿವಕುಮಾರ್ದು. ಹಾಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡಿಸ್ಲಿಕ್ಕೆ ದೊಡ್ಡ ಪಾತ್ರ ಇರುವಂಥದ್ದು ಸಿದ್ದರಾಮಯ್ಯನವ್ರದ್ದು. ಹಾಗಾಗಿ 2 ಕ್ಷೇತ್ರಗಳಲ್ಲೂ ಕೂಡ ಆಯಾ ನಾಯಕರು ಒಂದು ಟೀಮ್ ವರ್ಕನ್ನು ಕೋರ್ ಟೀಮನ್ನು ಇಟ್ಕೊಂಡು ಆ ಟೀಮ್ ವರ್ಕನ್ನು ಮಾಡ್ತಿದ್ದಾರೆ. ಹಾಗಾಗಿ DK ಶಿವಕುಮಾರ್ಗೆ ಎಲ್ಲೊಂದು ಕಡೆ ಅನುಮಾನ ಬಂದಿರುತ್ತೆ. ಅಂದರೆ ಲೀಡ್ ಕಡಿಮೆ ಆಗಿರ್ಬೋದು ಅಥವಾ ಎಲ್ಲರೂ ಎಡವಟ್ಟು ಆಗ್ತಾ ಇದೆಯಾ, ಕಾಂಗ್ರೆಸ್ಗೆ ಎಲ್ಲರ ಸೋಲಿಕ್ಕೆ ಎಲ್ಲ ಕುತಂತ್ರಗಳನ್ನು ಮಾಡಿದ್ದಾರಾ ಇವರು ಅನ್ನೋದು ಒಂದು ಒಳಗಡೆ ಎಲ್ಲೋ ಒಂದು ಕಡೆ ಅನುಮಾನ ಬಂದಿರೋ ಕಾರಣದಿಂದ ಈಗಾಗಲೇ DK ಶಿವಕುಮಾರ್ ಕೂಡ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತೇಳಿ. ಹಾಗೆ ಅಬ್ದುಲ್ ಜಬ್ಬಾರ್ ಕಡೆಯವರು ಹೇಳ್ತಾ ಇದ್ರು KPCC ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅದು ದೊಡ್ಡ ವಿಚಾರ ಅಲ್ಲ. ಅಬ್ದುಲ್ ಜಬ್ಬಾರ್ ಅವರು ಹೋಗ್ಬಿಟ್ಟು ಯಾವುದೋ KPCC ಘಟಕದ ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣ ಅದೇನೋ ದೊಡ್ಡ ಮೆಸೇಜನ್ನು ಪಾಸ್ ಮಾಡಿಬಿಟ್ಟೆ ಅನ್ನೋಂಥದ್ದಲ್ಲ.
MLCಗೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಬಂದು ನಿಂತ್ಕೊಂಡು ಆ ಗೆಲ್ಲೋದಿದೆಯಲ್ಲ ಅದು ಆ ಒಂದು ರಾಜಕೀಯ ಚದುರಂಗಾಟದಲ್ಲಿ ಟಾಂಗ್ ಕೊಡಬೇಕು ಯಾರಿಗಾದ್ರೂ ಆ ರೀತಿ ಅದು ಮಾಡಬೇಕು. ಕೇವಲ ಒಂದು ಯಾವುದೋ ಒಂದು ಹುದ್ದೆಗೆ ಸಣ್ಣ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಬಿಟ್ಟೆ ಅಥವಾ ಇಡೀ ಸಮಾಜ ಅಥವಾ ಇಡೀ ಸಮುದಾಯ ನನ್ನ ಹಿಂದೆ ಬಂದುಬಿಡುತ್ತೆ. ಯಾಕಂದರೆ ಅಲ್ಪಸಂಖ್ಯಾತರ ಲೀಡ್ರ್ ಹೌದು ಅಬ್ದುಲ್ ಜಬ್ಬಾರ್, ಹಾಗಂತ ಇಡೀ ಅಲ್ಪಸಂಖ್ಯಾತ ಸಮುದಾಯ ಅವ್ರ ಹಿಂದೆ ಇಲ್ಲ. ಯಾವ ರಾಜಕಾರಣಿಯೂ ಕೂಡ ಯಾವ ಪಕ್ಷದಲ್ಲೂ ಕೂಡ ಯಾವುದೋ ಒಂದು ಜಾತಿ ಅಥವಾ ಒಂದು ಧರ್ಮ ಜೊತೆ ನಿಲ್ಲೋದಿಲ್ಲ ಪ್ರವೀಣ್. ಹಾಗಾಗಿ ಅಬ್ದುಲ್ ಜಬ್ಬಾರ್ ಅವರ ಈ ಒಂದು ಹೈಡ್ರಾಮಾ ಏನಿದೆಯಲ್ಲ, ಹೈಡ್ರಾಮಾ ಇವರು ಕೂಡ ಅಷ್ಟೇ, ಇವರು ಕೂಡ ಒಂದು ರೀತಿ ಆಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ತಿದ್ದಾರೆ. ಸೊ ಇಲ್ಲ, ನಾನು ಯಾವ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ನಾನು ಮಾಡಿಲ್ಲ ನಾನು, ಸೊ ಆ ರೀತಿಯಾಗಿ ನಾನು ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು MLC ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬಂದರೆ ನಾನು MLC ಆಗಿ ಉಳಿತೀನಿ, ಸೋತೆ ನಾನು MLC ಸ್ಥಾನವನ್ನು ಬಿಡ್ತೀನಿ ಅನ್ನೋದು ಏನು ಚಾಲೆಂಜ್ ಮಾಡೋದಿದೆಯಲ್ಲ ಅದು ಪಕ್ಷ ನಿಷ್ಠೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅವರ ಒಳಗೆ ವೈಮನಸ್ಸು ಸಾಕಷ್ಟಿದೆ. 2013ರಿಂದ ದಾವಣಗೆರೆ ಮಲ್ಲಿಕಾರ್ಜುನ್ ಹಾಗೂ ಅಬ್ದುಲ್ ಜಬ್ಬಾರ್ ನಡುವೆ ವೈಮನಸ್ಸು ಇರುವಂಥದ್ದು 2013ರಿಂದ, ಅದು ಈಗಿಂದಲ್ಲ. ಇಬ್ಬರು ಕೂಡ ಸಾಕಷ್ಟು ಕಡೆ ವೇದಿಕೆ ಹಂಚ್ಕೊಂಡಿಲ್ಲ, ಅವೆಲ್ಲವೂ ಕೂಡ ಇದ್ದಾವೆ. ಅದೆಲ್ಲದರ ನಡುವೆ ಪಕ್ಷ ಅಂತ ಬಂದಾಗ, ಪಕ್ಷದ ಅಭ್ಯರ್ಥಿ ಅಂತ ಬಂದಾಗ ಇವರೇನು ತೊಡೆ ತಟ್ಕೊಂಡು ಮೀಸೆ ತಿಳ್ಕೊಂಡೆಲ್ಲ ಹೇಳ್ತಾ ಇದ್ರಲ್ಲ, ನಾವು ಅಭ್ಯರ್ಥಿನ ಗೆಲ್ಸ್ಕೊಂಡು ಬಂದುಬಿಡ್ತೀವಿ, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ, ಹಾಗೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ ಮಾತ್ರ ಇವರಿಗೆ ಅವೆಲ್ಲವೂ ಕೂಡ ಒಂದು ಅರ್ಥದಲ್ಲಿ ಇವ್ರು ಹೇಳಿದಕ್ಕೆ ಅರ್ಥ ಬರುತ್ತೆ. ಅದರ್ವೈಸ್ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಪ್ರವೀಣ್. ಈಗ ಒಟ್ಟಿನಲ್ಲಿ ಈಗ ರಿಜ್ವಾನ್ ಅವರೆಲ್ಲ ಆರೋಪಗಳು ಮಾಡ್ತಾರದು ಒಟ್ಟು ಬೆಕ್ಕಿಗೆ ಏನು ಗಂಟೆ ಕಟ್ತಾರೆ ಅನ್ನೋ ರೀತಿಯಾಗಿ ಈಗ ಜಮೀರಿಗೆ ಗಂಟೆ ಕಟ್ಟೋ ಕೆಲಸ ಮಾಡ್ತಾರೆ. ಅಲ್ಲ, ಖಂಡಿತ. ಯಾಕಂದರೆ ಅವ್ರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ. ಅಲ್ಲಿ ರಿಜ್ವಾನ್ ಅರ್ಷದ್ಗೆ ಆಗಿರ್ಬೋದು ಅಥವಾ ಸಲೀಂ ಅಹಮದ್ ಗಾರು ಇಬ್ಬರು ಕೂಡ ಇಲ್ಲಿ ಸುಮಾರು ಒಂದು 15 ದಿವಸ ಇಲ್ಲಿ ವರ್ಕ್ ಮಾಡಿದ್ದಾರೆ. ಇಲ್ಲ, ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ, ಯಾರ್ಯಾರಿಗೆ ಫಂಡಿಂಗನ್ನು ಮಾಡಿದ್ದಾರೆ, ಯಾರ್ಯಾರು ಎಗನಿಸ್ಟ್ ದಿ ಪಾರ್ಟಿ ವರ್ಕನ್ನು ಮಾಡಿದ್ದಾರೆ, ಎಲ್ಲವೂ ಕೂಡ ಅವರಿಗೆ ಒಂದು ಮಿನಿಮಮ್ ನಾಲೆಡ್ಜ್ ಇರೋ ಕಾರಣದಿಂದ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಯಾರೆಲ್ಲ ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತ. ಯಾಕಂದರೆ ಸುಮ್ಮನೆ ಯಾರೋ ಮೈಸೂರಲ್ಲಿ ಕೂತಂತ ಯಾರೋ ಒಬ್ಬ ಮಾಜಿ MLA ಅಥವಾ ಬೆಳಗಾವಿಯಲ್ಲಿ ಕೂತಂತ ಯಾರೊಬ್ಬ ಮುಸ್ಲಿಂ ಮುಖಂಡನ ಆರೋಪವನ್ನು ಮಾಡಿದರೆ ಬಹುಶಃ ಇದು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅವ್ರು ಯಾರು ಕೂಡ ದಾವಣಗೆರೆಯಲ್ಲಿ ಬಂದು ವರ್ಕ್ ಮಾಡಿಲ್ಲ ಅಂತಂದೇಳಿ ಹೇಳ್ಬೋದಿತ್ತು. ಆದರೆ ಇವರಿಬ್ಬರು ಕೂಡ ದಾವಣಗೆರೆಯಲ್ಲಿ ಕಳೆದ 15-20 ದಿನಗಳ ಕಾಲ ಬೀಡು ಬಿಟ್ಟಿದ್ದು ಇಲ್ಲಿಯ ಎಲ್ಲ ವ್ಯವಸ್ಥೆಯನ್ನು ನೋಡಿ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ, SDPIಗೆ ಯಾರು ಫಂಡ್ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿಗೆ ಯಾರೆಲ್ಲ ಫಂಡ್ ಮಾಡಿದ್ದಾರೆ, ಎಲ್ಲವೂ ಕೂಡ ಒಂದಷ್ಟು ಎಲ್ಲೋ ಕಡೆ ಮಾಹಿತಿ ಇರುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಈ ಒಂದು ರೀತಿಯಾದ ಗಂಭೀರ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಉತ್ತರ ಸಿಗೋದು ಯಾವಾಗ ಅಂದರೆ ಮೇ 4ನೇ ತಾರೀಕಿನ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ಇದಕ್ಕೆಲ್ಲವೂ ಕೂಡ ಒಂದು ಉತ್ತರ ಸಿಗುತ್ತೆ. ಒಂದು ವೇಳೆ ಸಮರ್ಥ ಶಾಮನೂರು ಸೋತಿದ್ದೇ ಆದರೆ ಯಾರ ಮತಗಳಿಂದ ಸೋಲ್ತಾರೆ ಅನ್ನೋದು ಕೂಡ ಇಡೀ ಚಾರ್ಟ್ ಸಿಕ್ಬಿಡುತ್ತೆ. ಅಂದರೆ ಜಾತಿವಾರು ಲೆಕ್ಕಾಚಾರ ಕೂಡ ಈಗಾಗಲೇ ದಾವಣಗೆರೆಯಲ್ಲಿ ಆಗಿದೆ. ಲಿಂಗಾಯತರು ಎಷ್ಟಿದ್ದಾರೆ, ಮರಾಠ ಎಷ್ಟಿದ್ದಾರೆ, ST ಎಷ್ಟಿದ್ದಾರೆ, SC ಎಷ್ಟಿದ್ದಾರೆ, ಮುಸಲ್ಮಾನರು ಎಷ್ಟು ಜನ ಇದ್ದಾರೆ, ಕ್ರಿಶ್ಚಿಯನ್ ಎಷ್ಟು ಜನ ಇದ್ದಾರೆ, ಎಲ್ಲ ಡಾಟಾವನ್ನು ಕೂಡ ಎರಡೂ ಪಕ್ಷದವರು ಕಾಂಗ್ರೆಸ್ ಹಾಗೂ BJP ಇಬ್ಬರೂ ಕೂಡ ಆ ಡಾಟಾವನ್ನು ಇಟ್ಕೊಂಡಿದ್ದಾರೆ. ಯಾವ ಏರಿಯಾದಲ್ಲಿ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಆ ಮಾಹಿತಿ ಕೂಡ ಎರಡೂ ಪಕ್ಷದವ್ರ ಹತ್ರ ಇದೆ. ಹಾಗಾಗಿ ಯಾವ ಜಾತಿಯ ಮತಗಳಿಂದ ಅಥವಾ ಯಾವ ಧರ್ಮದ ಮತಗಳಿಂದ ನಮಗೆ ಸೋಲಾಯಿತು, ಯಾರ ಲೀಡ್ ಕಡಿಮೆ ಕೊಟ್ಟರು, ಯಾರ ಲೀಡ್ ಜಾಸ್ತಿ ಕೊಟ್ಟರು, ಎಲ್ಲವೂ ಕೂಡ ಡಾಟಾ ಸಿಗೋ ಕಾರಣದಿಂದ ಈ ಸೋಲಿಗೆ ಕಾರಣ ಯಾರು ಅನ್ನೋದು ಹುಡ್ಕೊಳ್ಳೋದು ತುಂಬ ಈಸಿ ಕಾಂಗ್ರೆಸ್ಸಿಗೆ. ಹಾಗಾಗಿ ಕಾಂಗ್ರೆಸ್ನ ರಿಸಲ್ಟ್ನ ಮೇಲೆ ಅಬ್ದುಲ್ ಜಬ್ಬಾರ್ ಹಾಗೂ ಜಮೀರ್ ಅವರ ಭವಿಷ್ಯ ನಿರ್ಧಾರ ಇದೆ. ಅಂದರೆ ಜಮೀರ್ನ ತುಂಬ ಸ್ಟ್ರಾಂಗ್ ಆಗಿ ಏನೋ ಆ್ಯಕ್ಷನ್ ತೆಗೆದುಕೊಂಡ್ಬಿಡ್ತಾರೆ ಅಥವಾ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸ್ಬಿಡ್ತಾರೆ ಅಂತಂದೇನಲ್ಲ. ಯಾಕಂದರೆ ಒಬ್ಬ ಮಾಸ್ ಲೀಡ್ರು ಜಮೀರ್ ಇದ್ದಾರೆ, ಜಮೀರ್ ಮಾಸ್ ಲೀಡರ್ ಆಗಿರೋ ಕಾರಣದಿಂದ ಪಕ್ಷದಲ್ಲಿ ಒಂದಷ್ಟು ಚಟುವಟಿಕೆಗಳು ಬದಲಾಗ್ತವೆ, ಪಕ್ಷದ ಒಂದು ಆಂತರಿಕ ರಾಜಕೀಯ ವಲಯದಲ್ಲಿರ್ತಕ್ಕಂಥ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಚೇಂಜಸ್ ಆಗುವ ಸಾಧ್ಯತೆ ಇರುವಂಥದ್ದು ಪ್ರವೀಣ್. ಇದರಲ್ಲಿ ಈಗ ಒಂದ್ ಕಡೆ ದಾವಣಗೆರೆ ದಕ್ಷಿಣ ಅಂದ್ರೆ ಅಲ್ಪಸಂಖ್ಯಾತರ ಮತಗಳೇ ನಿರ್ಣಾಯಕ. ಸೊ ಹಂಗಾಗಿ ಈಗ ಈ ಒಂದು ದಕ್ಷಿಣ ಉಪಚುನಾವಣೆಯಲ್ಲೂ ಕೂಡ ಅಲ್ಪಸಂಖ್ಯಾತರ ವೋಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇಲ್ಲೆಲ್ಲರೂ ಒಂದ್ ಕಡೆ ಅಲ್ಪಸಂಖ್ಯಾತರ ವೋಟ್ಗಳು ಕಾಂಗ್ರೆಸ್ ಬೀಳಿಂದಂಗೆ ಬೇರೆ ಎಲ್ಲರೂ ಹೋದ್ರೆ ಇಲ್ಲೇನು ಕುತಂತ್ರ ನಡೆದಿದೆ ಅನ್ನೋದು ಬಹಿರಂಗ ಆಗುತ್ತೆ. ಸೊ ಇದೆಲ್ಲದ್ರ ನಡುವೆ ಏನು ಕುತಂತ್ರ ಅನ್ನೋದು ಸ್ಪಷ್ಟ ಆಗುವಂಥ. ಎಸ್ಪೆಷಲಿ ಕುತಂತ್ರ ಅನ್ನೋದು ಯಾಕೆ ಈ ಎಸ್ಪೆಷಲಿ ಬಳಸ್ಬೇಕಂದ್ರೆ SDPI 2023 ಚುನಾವಣೆಯಲ್ಲಿ ಕೂಡ ಸ್ಪರ್ಧೆಯನ್ನು ಮಾಡಿತ್ತು. ಆಗ ತೆಗೆದುಕೊಂಡಂಥ ಓಟ್ಗಳು ಎಷ್ಟು, ಈಗ ತೆಗೆದುಕೊಂಡ ಓಟ್ಗಳು ಎಷ್ಟು ಅಂತ. SDPIಗೆ ಆ ರೀತಿಯಾಗಿ ಫಂಡಿಂಗನ್ನು ಮಾಡೋರು ಯಾರೊಬ್ರು ಇದ್ದಾರೆ ಅಂತಂದರೆ 2023 ಚುನಾವಣೆಯಲ್ಲಿ ಕೂಡ ಫಂಡಿಂಗನ್ನು ಮಾಡಬೇಕಿತ್ತು. 2023 ಚುನಾವಣೆಯಲ್ಲಿ ಯಾರು ಕೂಡ ಫಂಡ್ ಮಾಡಿಲ್ಲ, ದೊಡ್ಡ ಮಟ್ಟಕ್ಕೆ ಫಂಡ್ ಮಾಡಿಲ್ಲ. SDPI ಅಭ್ಯರ್ಥಿ ಕೂಡ ಎಲ್ಲೂ ಹೋಗ್ಬಿಟ್ಟು 10 kg ಅಕ್ಕಿ ಕೊಡ್ತೀನಿ ಅಥವಾ ಇನ್ನೊಂದೇನೋ ಕೊಡ್ತೀನಿ ಆಮಿಷವನ್ನು ಒಡ್ಲಿಲ್ಲ. ಆದರೆ ಈ ಬಾರಿಯ ಚುನಾವಣೆಯನ್ನು ಅಲ್ಪಸಂಖ್ಯಾತ ಸಮುದಾಯದ ಒಂದಷ್ಟು ಜನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು. ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಹೋದರೆ, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ನಿಲ್ಲದೆ ಹೋದರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಒಂದಷ್ಟು ಹಿರಿಯ ಕಾಂಗ್ರೆಸ್ ಶಾಸಕರು ಅಥವಾ ಹಿರಿಯ ಸಚಿವರಲ್ಲೇನಿದ್ದಾರೆ ಆ ಒಂದು ಕಾಂಗ್ರೆಸ್ಗೆ ಪಾಠವನ್ನು ಕಲಿಸ್ಬೇಕಂತೇಳಿ ಕುತಂತ್ರ ಮಾಡುವ ಸಾಧ್ಯತೆ ಬಹುತೇಕ ಇರುವಂಥದ್ದು. ಯಾಕಂದರೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕವಾಗಿದ್ದಾವೆ ಅಲ್ಲಿ 2028 ಚುನಾವಣೆಗೆ ಟಿಕೆಟ್ ಕೇಳುವಂಥಕ್ಕೆ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ. ಹಾಗಾಗಿ ಈಗ ನಾವು ಈ ಒಂದು ಚುನಾವಣೆಯಲ್ಲಿ ಉತ್ತರವನ್ನು ಕೊಟ್ಟರೆ, ಈ ಒಂದು ಚುನಾವಣೆಯಲ್ಲಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರೆ ಮಾತ್ರ 2028 ಚುನಾವಣೆಯಲ್ಲಿ ನಮಗೊಂದು
ಭವಿಷ್ಯ ಇದೆ, ಎಲ್ಲೆಲ್ಲಿ ನಮ್ಮ ಮತಗಳು ನಿರ್ಣಾಯಕ ಅಂತ ಹೇಳ್ತವೆ ಅಲ್ಲಿ ನಾವು ಟಿಕೆಟನ್ನು ಕೇಳ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಈ ರೀತಿಯಾಗಿ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ ಪ್ರವೀಣ್ ಈ ವಿಚಾರದಲ್ಲಿ. ಈಗ ಹೈಕಮಾಂಡಿಗೂ ಕೂಡ ಆಲ್ರೆಡಿ ದೂರ ಹೋಗಿರುವಂಥದ್ದು. ಈಗ ದೂರ ಹೋದ ತಕ್ಷಣ ಹೈಕಮಾಂಡ್ ಏನು ಕ್ರಮ ಕೈಗೊಳ್ಳುತ್ತಾ? ಜಮೀರ್ ಏನಾದ್ರು ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತ ಕೆಲಸ ಮಾಡುತ್ತಾ? ಈಗ ಜಮೀರ್ ಅವ್ರನ್ನ ಹೇಳಿದ್ನಲ್ಲ ಈಗಾಗಲೇ ಅಷ್ಟು ಸುಲಭ ಇಲ್ಲ, ಜಮೀರ್ ಅವ್ರನ್ನ ಸಚಿವ ಸ್ಥಾನದ ಕೆಲಸ ಕೆಳಗಿಳಿಸುವಂಥ ಅಷ್ಟು ಸುಲಭನೂ ಇಲ್ಲ. ಮತ್ತು ಇದು ಮೇಜರ್ ಆಗಿ ಜನರಲ್ ಎಲೆಕ್ಷನ್ ಕೂಡ ಅದೊಂದು ಬೈ ಎಲೆಕ್ಷನ್ ಹೆಂಗೆ ಅಂದರೆ ಆಲ್ರೆಡಿ ಕಾಂಗ್ರೆಸ್ ಮೆಜಾರಿಟಿ ಆಫ್ MLAs ಇರೋದ್ರಿಂದ ಪಕ್ಷಕ್ಕೇನು ತುಂಬ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅಂತಲ್ಲ. ಆದರೆ ಈ ಚುನಾವಣೆ ಏನಿದೆ, ಈ ಚುನಾವಣೆ ಫಲಿತಾಂಶ 2028ರ ವಿಧಾನಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಆಗುತ್ತೆ. ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಆಗಿರ್ಬೋದು. ಆ ಒಂದು ದಿಕ್ಸೂಚಿ ಆಗೋ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಕಾಂಗ್ರೆಸ್ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅಂತ. ಯಾಕಂದರೆ ದಶಕಗಳ ಕಾಲದಿಂದ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ನಿಂತಿರುವಂಥವ್ರು, ಯಾವುದು ಕೂಡ ಅವರು BJP ಪರವಾಗಿ ನಿಂತಂಥವ್ರಲ್ಲ, ಅಥವಾ ಕಾಂಗ್ರೆಸ್ನ ಹೊರತುಪಡಿಸಿ SDPI ಆಗಿರ್ಬೋದು, ಅದು ಬೇರೆ ಬೇರೆ AMM ಆಗಿರ್ಬೋದು, ಬೇರೆ ಹೋದವರಲ್ಲ ಕರ್ನಾಟಕದಲ್ಲಿ. ಸೊ ದಶಕಗಳ ಕಾಲ ಇವರು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಮುಂದಿನ ಚುನಾವಣೆಯಲ್ಲಿ ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಹೋದರೆ, ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಮೆಜಾರಿಟಿ ಆಫ್ ವೋಟ್ಸ್ ಇದ್ದೀವಿ, ನಾವು ಎಲ್ಲಿ ನಿರ್ಣಾಯಕ ಮಾಡ್ತೀವಿ ಅಲ್ಲಿ ಓಟನ್ನು ಕೊಡದೇ ಹೋದರೆ ನಾವು ಈ ರೀತಿಯಾದ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಲಿಕ್ಕೆ ಈ ಒಂದು ಬೈ ಎಲೆಕ್ಷನ್ ಅವರಿಗೆ ಒಂದು ಮಾದರಿಯಾಗಿರೋ ಕಾರಣದಿಂದ ಸಾಕಷ್ಟು ಜನ ಒಂದು ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಅಲ್ಪಸಂಖ್ಯಾತರ ಘಟಕದಲ್ಲಿರ್ತಂಥ ಒಂದಷ್ಟು ಜನ ವರ್ಕ್ ಮಾಡಿರ್ಬೋದು. ಅಂದ ಕಾರಣಕ್ಕೆ ಜಮೀರ್ ವಿರುದ್ಧ ಏನೋ ಆಕ್ಷನ್ ತೆಗೆದುಕೊಂಡ್ಬಿಡ್ತಾರೆ, ಅಥವಾ ಜಮೀರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡ್ತಾರೆ, ಅಥವಾ ಅವ್ರನ್ನೇನೋ ಸಚಿವ ಸ್ಥಾನದಿಂದ ಇಳಿಸ್ಬಿಡ್ತಾರೆ, ಯಾವ ಕೂಡ ಸಾಧ್ಯ ಇಲ್ಲದೆ ಇರೋ ವಿಚಾರ. ಆದರೆ ಏನು CM ಮತ್ತು DCM ನಡುವೆ ಸೀಟ್ ಕಿತ್ತಾಟ ಏನು ನಡೀತಿದೆ, ಎಲ್ಲ ಕಿತ್ತಾಟಗಳಿಗೂ ಕೂಡ ಒಂದಷ್ಟು ರಾಜಕೀಯವಾಗಿ ಪುಷ್ಟಿ ಕೊಡಲಿಕ್ಕೆ ಈ ಅಂಶಗಳು ಕಾರಣ ಆಗ್ತವೆ ಪ್ರವೀಣ್. ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.